ಬಸಪಟ್ಟಣದಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಜಾಗೃತಿ ಅಭಿಯಾನ, ಪ್ರವಾದಿ ಮೊಹಮ್ಮದ್ ಸಂದೇಶದ ಫೋಲ್ಡರ್ ವಿತರಣಾ. ಗಂಗಾವತಿ ಮಿಲಾದ್ ನಬಿ ಪ್ರಯುಕ್ತ ಜಮಾತಿ ಇಸ್ಲಾಮಿ ಹಿಂದ್ ಗಂಗಾವತಿ ಪುರುಷರ ಘಟಕದಿಂದ ಹಮ್ಮಿಕೊಳ್ಳಲಾಗಿರುವ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸೀರತ್ 2026 ಅಭಿಯಾನದ ಭಾಗವಾಗಿ ನಿನ್ನೆ ಬಸಪಟ್ಟಣ ಗ್ರಾಮದಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬಸಪಟ್ಟಣದ ಯುವಕರು, ವೈದ್ಯರು ಹಾಗೂ ಪ್ರಮುಖ ನಾಗರಿಕರಿಗೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಮೌಲ್ಯಗಳು ಹಾಗೂ ಬೋಧನೆಗಳನ್ನೊಳಗೊಂಡ ಮಾಹಿತಿ ಫೋಲ್ಡರ್ಗಳನ್ನು ತಲುಪಿಸಲಾಯಿತು. ಫೋಲ್ಡರ್ನಲ್ಲಿರುವ ಪ್ರವಾದಿಯವರ ಪ್ರಮುಖ ಸಂದೇಶಗಳು ಮತ್ತು ಹೇಳಿಕೆಗಳು ವಿಶ್ವ ಬಂಧುತ್ವ ಮತ್ತು ಸಮಾನತೆ, ಮಾನವರೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ಹುಟ್ಟು, ಜಾತಿ, ವರ್ಣ ಅಥವಾ ಕುಲದ ಆಧಾರದಲ್ಲಿ ಯಾವುದೇ ತಾರತಮ್ಯವಿಲ್ಲ, ಸತ್ಕರ್ಮ ಮತ್ತು ದೈವ ಭಯ ಮಾತ್ರ ಶ್ರೇಷ್ಠತೆಗೆ ಮಾನದಂಡ, ಶಾಂತಿ ಮತ್ತು ಕರುಣೆ, ಭೂಮಿಯಲ್ಲಿರುವ ಮೇಲೆ ಕರುಣೆ ತೋರಿ ಆಕಾಶದಲ್ಲಿರುವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ. ವಿಶ್ವದ ಸಮಸ್ತ ಜೀವರಾಶಿಗಳಿಗೂ ಪ್ರವಾದಿಯವರು ಕರುಣೆಯ ಮೂರ್ತಿಯಾಗಿದ್ದರು. ಮಹಿಳೆಯರ ಗೌರವ ಮತ್ತು ಹಕ್ಕುಗಳು, ಸಮಾಜದಲ್ಲಿ ಮಹಿಳೆಯರಿಗೆ ಸೂಕ್ತ ಗೌರವ, ಆಸ್ತಿಯಲ್ಲಿ ಹಕ್ಕು ಹಾಗೂ ಶಿಕ್ಷಣದ ಸ್ವಾತಂತ್ರ್ಯವನ್ನು ಒದಗಿಸಿ ಅವರ ಹಕ್ಕುಗಳನ್ನು ರಕ್ಷಿಸಲು ಪ್ರವಾದಿಯವರು ಕರೆ ನೀಡಿದರು. ಸಾಮಾಜಿಕ ನ್ಯಾಯ ಮತ್ತು ಸತ್ಯಸಂಧತೆ, ವ್ಯಾಪಾರ ವ್ಯವಹಾರ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಕಾಯ್ದುಕೊಳ್ಳುವುದು ಮತ್ತು ಶೋಷಿತರು ಹಾಗೂ ಬಡವರ ನೆರವಿಗೆ ನಿಲ್ಲುವುದು ಪ್ರತಿಯೊಬ್ಬರ ಕರ್ತವ್ಯ. ಈ ಸಂದರ್ಭದಲ್ಲಿ ಮಾತನಾಡಿದ ಜಮಾತಿ ಇಸ್ಲಾಮಿ ಹಿಂದ್ನ ಸ್ಥಳೀಯ ನಾಯಕರು, ಇಂದಿನ ಅಶಾಂತಿ ಮತ್ತು ಗೊಂದಲಮಯ ವಾತಾವರಣದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದೆ. ಅವರ ಸೌಹಾರ್ದತೆ, ಪ್ರೀತಿ ಮತ್ತು ಸಹೋದರತ್ವದ ಸಂದೇಶಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ಗಂಗಾವತಿ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.